ಬಿಜೆಪಿಯ ಭಿನ್ನಮತೀಯ ಚಟುವಟಿಕೆ ನಡೆಸ್ತಾ ಇದ್ದ ನಾಯಕರು ಕೆಲವರೆಲ್ಲ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಕೆಲವರು ಆಲ್ರೆಡಿ ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿದ್ದಾರಂತೆ. ಸೊ ಬಿಜೆಪಿ ಬಂಡಾಯ ನಾಯಕರ ಸೆಕೆಂಡ್ ಇನ್ನಿಂಗ್ಸ್ ಇದು. ದೆಹಲಿಯಲ್ಲಿರುವಂತಹ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಇವತ್ತು ಉಳಿದ ಬಿಜೆಪಿ ಭಿನ್ನಮತೀಯ ನಾಯಕರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯತ್ನಾಳ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿ.ಎಂ. ಸಿದ್ದೇಶ್ವರ್, ಬಿ.ಪಿ. ಹರೀಶ್ ಸೇರಿದಂತೆ ಮತ್ತಿತರರು ಇವತ್ತು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಈ ಭಿನ್ನರ ಟೀಮ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಆಲ್ರೆಡಿ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾವಾಗ ಹೈಕಮಾಂಡ್ ನಾಯಕರನ್ನ ಇವರು ಭೇಟಿಯಾಗೋದಕ್ಕೆ ಸಾಧ್ಯ ಆಯಿತೋ ಆಗಲೇ ಈ ಕಡೆಯಿಂದ ಇವರಿಗೆ ಸಿಗ್ನಲ್ ಹೋಗಿದೆ, ಉಳಿದವರು ನೀವು ಬನ್ನಿ, ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋಣ ಅಂತ. ಹಾಗಾಗಿ ಯತ್ನಾಳ್, ಲಿಂಬಾವಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್, ಬಿ.ಪಿ. ಹರೀಶ್ ಎಲ್ಲರೂ ಕೂಡ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಶ್ರೀಮಂತ್ ಪಾಟೀಲ್ ಕೂಡ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್ ಮತ್ತು ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅವರು ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ನಿನ್ನೆ ರಾತ್ರಿನೇ ಭೇಟಿ ಆಗಿದ್ದಾರಂತೆ. ಸೊ ಅವ್ರಿಗೆ ಹೈಕಮಾಂಡ್ ನಾಯಕರು ನಮ್ಮನ್ನು ಭೇಟಿ ಮಾಡ್ತಾರಾ ಇಲ್ವಾ ಅಂತಕ್ಕಂಥ ಅನುಮಾನ ಇತ್ತು, ಅವಕಾಶ ಕೊಡ್ತಾರಾ ಇಲ್ವಾ. ಆದರೆ ಅವರು ಭೇಟಿ ಮಾಡಿರೋದ್ರಿಂದ ಅವ್ರ ಮುಖದಲ್ಲೂ ಸ್ವಲ್ಪ ಗೆಲುವಿನ ಖುಷಿ ಕಾಣ್ತಾ ಇದೆ. ಬಟ್ ನೋಡೋಣ ಮುಂದೇನಾಗುತ್ತೆ ಅಂತ. ಇನ್ನು ನಿನ್ನೆ ರಾತ್ರಿನೇ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಜೆ.ಪಿ. ನಡ್ಡಾ ಅಂದರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ. ಹೀಗಂತ ದೆಹಲಿಯಲ್ಲಿ ಖುದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಜೆ.ಪಿ. ನಡ್ಡಾ ಆಗಲಿ ಅಮಿತ್ ಶಾ ಆಗಲಿ ಅವ್ರನ್ನ ಭೇಟಿ ಆಗ್ತಾರಾ ಇಲ್ವಾ ಅಂತಕ್ಕಂಥ ಕುತೂಹಲ ಇತ್ತು. ಆದರೆ ಭೇಟಿ ಮಾಡಿದ್ದಾರೆ. ನಿನ್ನೆ ರಾತ್ರಿನೇ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿಯಾಗಿ ದೂರನ್ನು ಸಲ್ಲಿಸಿದ್ದಾರೆ. ಯಾರ ವಿರುದ್ಧ? ವಿಜಯೇಂದ್ರ ವಿರುದ್ಧ. ಇನ್ಯಾರ ವಿರುದ್ಧ? ವಿಜಯೇಂದ್ರ ಅವ್ರ ವಿಚಾರವಾಗಿ ಎಲ್ಲ ಇವರೊಂದು ದೊಡ್ಡ ಚಾರ್ಜ್ ಶೀಟ್ ರೆಡಿ ಮಾಡ್ಕೊಂಡು ಹೋಗಿದ್ರಲ್ಲ, ದೋಷಾರೋಪ ಪಟ್ಟಿಯನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ನೋಡಿ, ಈಗಾಗಲೇ ಹೋರಾಟ ಕೊನೆ ಹಂತಕ್ಕೆ ಈಗಾಗಲೇ ನಾವು ನೆಚ್ಚಿನ ಪ್ರಧಾನಮಂತ್ರಿ ಅವರು ಫಾರಿನ್ ಬಿಲ್ ಪೇಸ್ ಮಾಡೋದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರ ನಮ್ಮವ್ರ ಮೇಲೆ ಭರವಸೆ ಇದೆ. ನಮ್ಮ ಕರ್ನಾಟಕದಲ್ಲಿ ಹೋರಾಡೋಂಥ ಭಾಳಷ್ಟು ದಿಲ್ಲಿ ಮಟ್ಟದಲ್ಲಿ ಭಾಳಷ್ಟು ನಮಗೆ ಶಬಾಷ್ಗಿರಿ ಸಿಕ್ಕಿದೆ. ಈಗಾಗಲೇ ಕುಮಾರ ಬಂಗಾರಪ್ಪ ನಿಮ್ಗೆ ಎಲ್ಲ ಜೆ.ಪಿ. ಇರ್ಬೋದು, ನಿಮ್ಮ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ. ಆ ಪ್ರಕಾರ ಇವಾಗ ಮತ್ತೊಂದು ಸಲ ನಾವು ಇವತ್ತು ಅಥವಾ ನಾಳೆ ಯತ್ನ ಬಂದಕ್ಕಲೇ ಜಗದೀಪ್ ಪಾಲ್ ಭೇಟಿಯಾಗಿ ಒಂದು ಅಭಿನಂದನೆ ಹೇಳ್ತೀವಿ ನಾವು. ನೋಡಿ, ಹೈಕಮಾಂಡ್ ಭೇಟಿಯಾಗಿ ನೀನು ರಾತ್ರಿನೇ ಭೇಟಿಯಾಗಿದ್ದು ಅಂದರೆ ಇನ್ನೂ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನು ಬಿಚ್ಚಿಡ್ತೀವಿ? ಅವ್ರು ನಾಳೆ ಯತ್ನ ಕೇಳಿ, ನಮಗೆ ಅದು ಇಲ್ಲ ಯತ್ನಾಳ್ ಹೇಳ್ತಾರೆ, ಅವರು ಬಾಯಲ್ಲಿ ಕೇಳಿ ಒಳ್ಳೆಯದು. ನಿನ್ನೆ ಭೇಟಿಯಾಗಿದ್ದೆ. ನಿನ್ನೆ ನಡ್ಡಾ ಭೇಟಿಯಾಗಿದ್ದೆ. ನಾ ಭೇಟಿ ಕುಮಾರ್ ಭೇಟಿ ಹಾಕಾರ ನಮ್ಮ ಲಾಸ್ಟ್. ನೋಡಿ, ಈಗಾಗಲೇ ಹೋರಾಟ ಕೊನೆ ಹಂತಕ್ಕೆ ಈಗಾಗಲೇ ನಾವು ನೆಚ್ಚಿನ ಪ್ರಧಾನಮಂತ್ರಿ ಅವರು ಫಾರಿನ್ ಬಿಲ್ ಪೇಸ್ ಮಾಡೋದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರ ನಮ್ಮವ್ರ ಮೇಲೆ ಭರವಸೆ ಇದೆ. ನಮ್ಮ ಕರ್ನಾಟಕದಲ್ಲಿ ಹೋರಾಡೋಂಥ ಭಾಳಷ್ಟು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಏನೇನು ಆರೋಪಗಳಿತ್ತು ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸಕಾರಾತ್ಮಕವಾಗಿ ಸ್ಪಂದಿಸಿದಾರಾ ಇಲ್ವಾ ಅಂತ ಪ್ರಶ್ನೆ.
ಅರವಿಂದ್ ನೋಡಿ, ಈಗ ಖುದ್ದು ರಮೇಶ್ ಜಾರಕಿಹೊಳಿ ಅವರೇ ಹೇಳ್ತಾ ಇರುವಂಥದ್ದು, ನಿನ್ನೆ ರಾತ್ರಿ ನಾವು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮತ್ತೆ JP ನಡ್ಡಾ ಅವರನ್ನ ಭೇಟಿಯಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ರಾಜ್ಯದ ಪ್ರಮುಖ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಅನ್ನುವಂಥದ್ದು. ಆದರೆ ಇಲ್ಲಿ ಅನುಮಾನ ಇರುವಂಥದ್ದು, ಭೇಟಿಯಾಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ. ಅಂದರೆ ಯಾವುದೇ ಅಫಿಷಿಯಲ್ ಫೋಟೋವನ್ನು ಕೂಡ ಈಗ ಜಾರಕಿಹೊಳಿ ಟೀಮ್ ಬಿಡುಗಡೆ ಮಾಡಿಲ್ಲ. ಜೊತೆಗೆ ಮುಖ್ಯವಾಗಿ ಇನ್ನು ಯತ್ನಾಳ್ ಅವರು ಕೂಡ ದೆಹಲಿಯನ್ನು ತಲುಪಿಲ್ಲ. ಸೊ ಹೀಗಾಗಿ ಭೇಟಿ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹಲವಾರು ಅನುಮಾನಗಳಿದಾವೆ. ಆದಾಗ್ಯೂ ಕೂಡ ಈಗ ಜಾರಕಿಹೊಳಿ ಅವರು ಸ್ಟಿಲ್ ಕ್ಲೈಮ್ ಮಾಡ್ತಾ ಇರುವಂಥದ್ದು, ನಿನ್ನೆ ರಾತ್ರಿ ನಾವು JP ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದೀವಿ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದೀವಿ, ಮತ್ತೆ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಮತ್ತೆ ವಿಜಯೇಂದ್ರ ಅವರ ವರ್ತನೆ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಿದ್ದೀವಿ. ಇದೆಲ್ಲವನ್ನ ಕೂಡ ಅವರು ಕೇಳಿಸ್ಕೊಂಡಿದ್ದಾರೆ. ಅವರು ಮುಂದೆ ಏನು ನಿರ್ಧಾರ ತೆಗೆದುಕೊಳ್ತಾರೆ, ನಾವು ಆ ನಿರ್ಧಾರಕ್ಕೆ ತಲೆಬಾಗಿ ಅದನ್ನ ಅನುಸಾರ ಮಾಡ್ತೀವಿ, ಅದನ್ನ ಪಾಲನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಈವರೆಗೂ ಕೂಡ ಫೋಟೋ ಬಿಡುಗಡೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಭೇಟಿ ಮಾಡಿದಾರಾ ಇಲ್ವಾ ಅನ್ನುವಂಥ ಗೊಂದಲಗಳು ಮಾತ್ರ ಇನ್ನು ಕೂಡ ಮುಂದುವರೆದಿದ್ದಾವೆ. ಅರವಿಂದ್, ನಿಜ, ಸಾಮಾನ್ಯವಾಗಿ ಒಂದು ಮೆಸೇಜ್ ಕೊಡಬೇಕಾಗಿತ್ತು ಅವರು ವಿಜೇಂದ್ರ ಟೀಮ್ಗೆ. ನಮ್ಮನ್ನು ಹೈಕಮಾಂಡ್ ಪರಿಗಣಿಸುತ್ತೆ, ನಮ್ಮ ಅಹವಾಲನ್ನು ಸ್ವೀಕರಿಸುತ್ತೆ, ನಮ್ಮ ಭೇಟಿಗೂ ಅವಕಾಶ ಕೊಡ್ತಾರೆ ಅಂತ. ಒಂದು ವೇಳೆ ಆ ರೀತಿ ಭೇಟಿಯಾಗಿದ್ದರೆ ಇಮ್ಮಿಡಿಯೇಟ್ ಆಗಿ ಈ ಬೊಕೆ ಕೊಡ್ತಾ ಇರೋ ಒಂದು ಫೋಟೋನ ರಿಲೀಸ್ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ, ಅದೇ ಅನುಮಾನನ ಅಂತ. ಖಂಡಿತವಾಗ್ಲೂ ನೋಡಿ, ಯಾವುದೇ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಫೋಟೋವನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಫೋಟೋ ಸಾಕಷ್ಟು ರಾಜಕೀಯ ಚರ್ಚೆಗಳಿಗೆ ಕಾರಣಗಳಾಗುತ್ತೆ. ಮೊನ್ನೆ ನೋಡಿ, ನಾವು ಇತ್ತೀಚೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿಯವರು ಇಮಿಡಿಯೇಟ್ ಆಗಿ ಫೋಟೋವನ್ನು ರಿಲೀಸ್ ಮಾಡಿದ್ರು. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳನ್ನು, ಒಂದಲ್ಲ ಅಂತ 10 ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದು ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಆಗುತ್ತೆ. ಅವರು ಭೇಟಿಯಾಗಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯ ಅಥವಾ ಪುರಾವೆ ಅಂತ ನಾವು ಪರಿಗಣಿಸಬಹುದು. ಆದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು, ನಾವು ಭೇಟಿಯಾಗಿದ್ದೀವಿ ನಿನ್ನೆ ರಾತ್ರಿನೇ ಅಂತ. ಆದ್ರೆ ಫೋಟೋವನ್ನ ಕೇಳಿದ್ರೆ ಅಥವಾ ಫೋಟೋ ಇದೆಯಾ ಅನ್ನುವಂಥದ್ದನ್ನ ಕೇಳಿದ್ರೆ ಅದ್ರ ಬಗ್ಗೆ ಅವರು ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ತಿಲ್ಲ. ಸೊ ಹೀಗಾಗಿ ಅವರು ಭೇಟಿ ಆಗಿದಾರಾ ಇಲ್ವಾ ಅನ್ನುವಂಥದ್ದು ಅನುಮಾನಗಳು ಮುಂದುವರೆದಿದ್ದಾವೆ. ಆದ್ರೆ ಅವರು ಕ್ಲೈಮ್ ಮಾಡ್ತಾ ಇರುವಂತದ್ದು, ನಾವು ಭೇಟಿಯಾಗಿದ್ದೇವೆ, ರಾಜ್ಯದ ವಿದ್ಯಮಾನಗಳನ್ನ ಚರ್ಚಿಸಿದ್ದೇವೆ, ಮುಂದೆ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ನಾವು ಅದನ್ನ ಪಾಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಮುಖ್ಯವಾಗಿ ಅನುಮಾನ ಇರುವಂತದ್ದು, ಇನ್ನೂ ಕೂಡ ಯತ್ನಾಳ್ ಅವರು ಕೂಡ ಬಂದಿಲ್ಲ. ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದು ಅಂತ ನಿರ್ಧಾರವನ್ನ ಮಾಡಲಾಗಿತ್ತು. ಆದ್ರೆ ಯತ್ನಾಳ್ ಅವರ ಅನುಪಸ್ಥಿತಿಯಲ್ಲಿ ಭೇಟಿ ಆದ್ರ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಸೊ ಹೀಗಾಗಿ ಭೇಟಿಯ ಬಗ್ಗೆ ಇನ್ನೂ ಕೂಡ ನಿಖರವಾದಂತ ಮಾಹಿತಿ ಇಲ್ಲ. ಆದ್ರೆ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು, ನಾವು ಭೇಟಿಯಾಗಿದ್ದೀವಿ ಅಂತ. ಆದ್ರೆ ಇನ್ನೂ ಕೂಡ ಫೋಟೋ ಕೂಡ ಬಿಡುಗಡೆ ಆಗಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಅವರು ರಮೇಶ್ ಜಾರಕಿಹೊಳಿ ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ತಡೆದು ಮಾತನಾಡ್ತಾರೆ. ಆ ಪ್ರಶ್ನೆ ಕೇಳಿದ್ದಕ್ಕೆ 1-2 ಸೆಕೆಂಡ್ ತಡೆದು ಇಲ್ಲ ನಿನ್ನೆನೇ ನಾವು ಭೇಟಿಯಾಗಿದ್ದೀವಿ ಅಂತ ಹೇಳ್ತಾರೆ. JP ನಡ್ಡಾ ಅವ್ರನ್ನ ಭೇಟಿ ಆಗ್ತೀರಾ ಅಂದಿದ್ದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಿನ್ನೆನೇ ಆಗಿದ್ದೀವಿ ಅಂತಾರೆ. ಅಂದರೆ ಇವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಬಂದಾಗಲೇ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಬಂದು ಪ್ರಧಾನಿಗಳನ್ನ ಭೇಟಿಯಾದಾಗಲೇ ಒಂದು ಫೋಟೋ ರಿಲೀಸ್ ಆಗುತ್ತೆ ಅವ್ರು ಭೇಟಿಯಾಗಿರೋದಕ್ಕೆ. ಬಟ್ ಇಲ್ಲಿ ಫಸ್ಟು ಇವರು ಒಂದು ಫೋಟೋ ರಿಲೀಸ್ ಮಾಡಬೇಕಾಗಿತ್ತು, ವಿಜೇಂದ್ರ ಬಣದವ್ರಿಗೆ ತೋರಿಸ್ಬೇಕಾಗಿತ್ತು. ಬಟ್ ಯಾಕೆ ಅದು ಆಗಿಲ್ಲ ಅಂತ